ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ಜಸ್ಟ್ ಎದ್ಬಿಟ್ಟು ಕಾಫಿ ಕುಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಹೊರಗಡೆ ಅನಾಥಾಶ್ರಮದಿಂದ ವ್ಯಾನ್ ಬಂದಿದೆ. ಬಟ್ಟೆಗಳನ್ನ ಕೇಳ್ಕೊಂಡು ಎತ್ತಿಟ್ಟಿನಲ್ಲ ಒಂದ್ 2 ಮೂಟೆ ಕೊಟ್ಬಿಡೋಣ ಅನ್ಕೊಂಡು ಹೋಗ್ತಾ ಇದ್ದೀನಿ. ಮನು ಬರ್ತೀಯಾ? ಟೈಮ್ ಆಲ್ಮೋಸ್ಟ್ 10:15 11 ಗಂಟೆ 10 ನಿಮಿಷ. ನಾವು ಎದ್ದಿದ್ದೆ 10:30 ಅಂದ್ರೆ ಒಂದು 5-10 ಮಿನಿಟ್ಸ್ ಆಯ್ತು ಎದ್ದು ಕಾಫಿ ಕುಡಿದಿದ್ದು. ನಮಸ್ತೆ, ಬಂದಿದೆ. ಸೊ ಈಗ ಕರೆದಿದ್ದಾರೆ, ಬರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಕೊಡಬೇಕು. ಮಂಜು ನೋಡಿ ಹೆಂಗೆ ಕ್ಯಾಪ್ ಹಾಕೊಂಡಿದ್ದಾರೆ. ನಮ್ದು ಕ್ಯಾಪ್ ಅದು ತಲೆ ಬಾಚ್ಕೊಂಡಿಲ್ಲ ಅಂತನಾ? ಇಲ್ಲ, ಸುಮ್ಮನೆ ಹಾಕೊಂಡೆ. ಅದೊಂದೇನಾ? ಇಲ್ಲ, ಇವೆರಡು. ಇದೇ ಇದು ತಗೋ ನೀನು. ತೂಕ ಆಯ್ತಾ? I'm a heartbreaker. Yeah, I'm a heartbreaker. Yeah, I'm a heartbreaker. Yeah, I'm a heartbreaker. ಎತ್ತಿಟ್ಟಿದ್ದ ಬಟ್ಟೆನೆಲ್ಲ ಖಾಲಿ ಮಾಡಿದಾಯ್ತು. ನಾನಂತೂ 2-3 ಡೇಸಿಂದನೂ ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲಿ ನಮಗೆ ಕರೆಕ್ಟಾಗಿ ಎವ್ರಿ ಮಂತ್ ಇಲ್ಲ 20 ಡೇಸ್ಗೆ ಒಂದ್ಸೇ ಬಂದಿರೋರು ಆ ಏರಿಯಾದಲ್ಲಿ ಇದ್ದಾಗ. ಲಾಸ್ಟ್ ಮಂತ್ ಒಂದು ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಎಲ್ಲ ಮಾಡಿದೆ. ಇವತ್ತೂ ಕೇಳ್ತಾ ಇದ್ರು, ಇವ್ರು ಯಾರು ಬೇರೆಯವರು, ಅಲ್ಲಿಗೆ ಬರ್ತಿದ್ದಿದ್ದವರು ಬೇರೆಯವರು, ಅದಕ್ಕೆ ಹೇಳಿ ಕಳಿಸ್ದೆ. ಲಾಸ್ಟ್ ಮಂತೇ ಮಾಡಿದ್ದೀನಿ, ಪ್ರತಿ ಮಂತು ಮಾಡೋಕ್ಕಾಗಲ್ಲ. ಈಗ ಶಿಫ್ಟಿಂಗ್ ಎಲ್ಲ ಮಾಡಿದ್ದೀವಿ, ಆಗಲ್ಲ. ಬಟ್ಟೆ ಎತ್ತಿಟ್ಟಿದ್ದೀನಲ್ಲ, ಕೊಡ್ತಾ ಇದ್ದೀನಿ ಅಂತ. ಮನು ಹೋಗಪ್ಪ, ಹಾಲು ತೊಗೊಂಡು ಬಾ. ಮನು ಒಬ್ಬರೇ ಕಾಫಿ ಕುಡ್ದಿರೋದು, ನಾನು ಕುಡ್ದಿಲ್ಲ. ಹಾಲು ಖಾಲಿಯಾಗಿತ್ತು, ಕಳಿಸ್ತಾ ಇದ್ದೀನಿ. ಬರೀ ನೀರು ಕುಡಿದ್ಬಿಟ್ಟು ಕೂತಿದೆ. ಅಲ್ಲೇ ಮೊಸರನ್ನು ತೊಗೊಂಡು ಬಾ. ಬಾಯ್. ಅಷ್ಟೇ. ಏನಾದ್ರು ತರಕಾರಿ ಬೇಕಿತ್ತು, ಏನು ತಿಂಡಿ ಮಾಡೋದು ಇವಾಗ ಅನ್ನೋದೇನೆ ನೋಡ್ತೀನಿ ಏನೈತಿ. ಬೈ. ಎದ್ದಿರೋದೆ ಬೆಳಗ್ಗೆ 10 ಗಂಟೆಗೆ, ಆದರೂ ನಿದ್ದೆ ಸಾಕಾಗಿಲ್ಲ ನನಗೆ. ಟಯರ್ಡ್ನೆಸ್ಸೇ ಕಮ್ಮಿ ಆಗಿಲ್ಲ. ಯೂಶ್ವಲಿ ಡೈಲಿ 7:30 8 o'clockಗೆ ಗಾರ್ಬೇಜ್ ವ್ಯಾನ್ ಬರುತ್ತೆ. ಸೊ ಅದು ನನಗೆ ಒಂಥರ ಅಲಾರಾಮ್ ಆಗೋಗಿದೆ ಇತ್ತೀಚೆಗೆ. ಅವರು ಇವತ್ತು ಲೇಟಾಗಿ ಬಂದಿದ್ದಾರೆ, 10 o'clockಗೆ. ಅವ್ರು ಬಂದಿರೋ ಟೈಮ್ ನೋಡ್ಕೊಂಡು ನಾನು ಗಡಿಯಾರನೂ ನೋಡಿಲ್ಲ. ಏನೋ ಒಂದು ಆಗಿದೆ, ಒಂದು 7:30 8 ಗಂಟೆ ಅನ್ಕೊಂಡು ಹೋಗಿ ಗಾರ್ಬೇಜ್ ಹಾಕ್ಬಿಟ್ಟು ಬಂದು ಕುತ್ಕೊಂಡಿದ್ದೀನಿ ಆರಾಮಾಗಿ. ಆಮೇಲೆ ಹಿಂಗೆ ಕಣ್ ತಿರ್ಗಿಸ್ತೀನಿ, ಅಲ್ಲೇ 10:30. ಮನು ಕಾಫಿ ಮಾಡ್ಕೊಂಡು ತಂದು ಕೊಟ್ಟಿದ್ದೀನಿ. ಇನ್ನೂ ನಿದ್ದೆ ಕಮ್ಮಿನೇ ಆಗಿಲ್ಲ. ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇದೆ. ಟೈಮ್ ಆಲ್ರೆಡಿ ಆಯ್ತು 11:30. ಇವಾಗ ಏನಾದರೂ ಅಡುಗೆ ಮಾಡಬೇಕು. ಹೊಟ್ಟೆ ಹಸಿತೈತಲ್ಲ? ಹೌದಾ? ಹಂಗ ಸ್ವಲ್ಪ ಹೊತ್ತು ಮಲಗಿದ್ದೆ ಎದ್ಬಿಡ್ಲಾ? ಆಮೇಲೆ ಮಾಡ್ಲೇ ಎದ್ದು? ಬಟ್ ನನ್ಗೆ ಹಶ್ವಾಗ್ತಾ ಇದೆ ಎದ್ದಿದ್ದು. ಇಲ್ಲಿ ಈ ಏರಿಯಾಗೆ ಬಂದ್ಮೇಲೆ ನನ್ನ ಗಂಡ ನನ್ನನ್ನು ಹಾಳು ಮಾಡೋದು ಖಂಡಿತ ಅಂತ ಈಗ ಡಿಸೈಡ್ ಆಗೋಗಿದೆ. ಹೊಟ್ಟೆ ಹಸ್ಬಿಟ್ಟು ತಿನ್ನಲ್ಲ, ಹೋಟ್ಲಿಗೆ ಹೋಗಿ ಅದು ಹೋಗಿ ಮಾಲ್ಕೋ 2 ಬೇಡಪ್ಪ ಹೋಟೆಲ್. ನಾನು ಅವಾಯ್ಡ್ ಮಾಡೋಣ ಹೋಟೆಲ್ಗಳಿಗೆ ಹೋಗೋದು ನಾನು ಅಂದ್ಕೊಂಡು ಕಂಪ್ಲೀಟ್ ಡಿಸೈಡ್ ಮಾಡಿದೆ. ಏನೋ ತೀರಾ ಮಟ್ಟ ಆಗ್ತಾನೇ ಇಲ್ಲ. ಎಮರ್ಜೆನ್ಸಿ ಅಂದರೆ ಓಕೆ, ಇವಾಗನೂ ಆಗ್ತಾನೇ ಇಲ್ಲ. ಬಟ್ ಹೋಗಿ ಹೋಟೆಲಲ್ಲಿ ತಿನ್ನೋ ಅಂತ ಸಿಚುವೇಶನ್ನು ಏನಿಲ್ಲ. ಏನಂತ ಒಂದು ಹಾಫ್ ಅನ್ ಅವರ್ ನಿದ್ದೆ ಮಾಡಿ ಎದ್ದು ಮಾಡ್ಕೊಂಡು ತಿನ್ಬೋದು, ಇಲ್ಲ ಮಾಡ್ಕೊಂಡು ತಿನ್ಬಿಟ್ಟೆ ಆಮೇಲೆ ಮಲ್ಕೋಬೋದು. ಏನೇ ಮಾಡಿದ್ರು ನಾನು ಇನ್ನೊಂದು 2 hours ಒಳಗಡೆ ಮಾಡಬೇಕು. ಟೈಮ್ ಆಗ್ತಾ ಬಂತು. ಇವತ್ತು ಮಂಡೇ, ಆಫೀಸಿಗೆ ಲಾಗಿನ್ ಮಾಡಬೇಕು. ನೋಡೋಣ, ಕಿಚನ್ಗೆ ಹೋಗಿ ನೋಡ್ತೀನಿ ಏನಾದರೂ ಏನೇನಿದೆ ತರಕಾರಿ ಅಂತ. ಮೊನ್ನೆ ತಗೊಂಡಿದ್ನಲ್ಲ ಇಲ್ಲಿ ಮನೆ ಹತ್ರ. ಇವತ್ತು ಯಾಕೋ ಯಾರು ಬಂದಿಲ್ಲ. ತರಕಾರಿಯವರು, ಹಣ್ಣೋರು, ಹೂವರು ಎಲ್ಲ ಬರ್ತಾನೆ ಇರ್ತಾರೆ. ನಾನು ಎದ್ದಾಗ್ಲಿಂದನೂ ಒಂದು ಸೌಂಡೇ ಕೇಳಿಸಿಲ್ಲ ಹೊರಗಡೆ ನನಗೆ. ಇವತ್ತು ಮಂಡೇ, ನಾವು ವೆಜಿಟೇರಿಯನ್ನು. ನೆನ್ನೆ ಸಂಡೇನು ವೆಜಿಟೇರಿಯನ್ನು. ನೆನ್ನೆ ತರಕಾರಿ ಸಾಂಬಾರು ಮಾಡಿದ್ದೆ, ಅದಕ್ಕೆ ಪುನಃ ಇವತ್ತು ಏನು ತರಕಾರಿ ಸಾಂಬಾರು ಅನ್ನ ಅಂದ್ಕೊಂಡು ಪಲಾವ್ ಮಾಡಿದ್ದೀನಿ. ಬೇಗನೂ ಆಗತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂತ. ಇನ್ನೊಂದು 2 ಟೈಮ್ಗೆ ಒಂದೇ ಸರಿ ಕುಕ್ ಮಾಡೋದಲ್ವ. ಇನ್ನು ಆಫೀಸ್ ಸ್ಟಾರ್ಟ್ ಆದರೆ ನಾನು ಕಿಚನ್ಗೆ ಕುಕ್ಕಿಂಗಿಗೆಲ್ಲ ಎಂಟ್ರಿ ಕೊಡಲ್ಲ. ಹಾಗಾಗಿ ಮನು ಹೇಳ್ತಾ ಇದ್ರು, ಮೊನ್ನೆ ಚಿಕನ್ ಬಿರಿಯಾನಿ ಮಾಡಿದ್ಯಾ, ಇವತ್ತು ತರಕಾರಿ ಬಿರಿಯಾನಿ ಮಾಡಿದ್ಯಾ ನೀನು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಮಸಾಲೆ ಐಟಮ್ ಕಮ್ಮಿ ಮಾಡ್ತೀನಿ ಅಂತೀಯ, ನೋಡಿದ್ರೆ ಪಲಾವ್ ಐಟಮೇ ಮಾಡ್ತೀಯಲ್ಲ ಅಂತ. ನಾನೇನು ಮಸಾಲೆ ಜಾಸ್ತಿ ಹಾಕಿಲ್ಲ, ಯಾವುದನ್ನು ಗ್ರೈಂಡ್ ಮಾಡಿ ಅಂತೂ ಹಾಕೇ ಇಲ್ಲ. ಮಸಾಲೆ ಅಂತ ಏನು ಅನ್ಸಲ್ಲ, ಲೈಟಾಗಿ ಹಾಕಿ ಮಾಡಿದ್ದೀನಿ. ಮಾತ್ರ ಒಳ್ಳೆ ಅರೋಮ ಬರ್ತಾ ಇದೆ, ಘಮ 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 ಅಂತ ಇದೆ. ಜೊತೆಗೆ ರಾಯ್ತ ಮಾಡೋಣ ಅಂತ ಮಿಕ್ಸ್ ಮಾಡಿ ಇಟ್ಟಿದೆ. ಮೊಸರು ಮಿಕ್ಸ್ ಮಾಡಿರಲಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಮನು, ಊಟ ರೆಡಿ. ಇಲ್ಲಿ ಕೂತ್ಕೊಂತೀಯ, ಅಲ್ಲಿ ಬರ್ತೀಯಾ? ಬಾ. ನಮಗಿವಾಗ ಈ ಸ್ಪಾಟ್ ಚೆನ್ನಾಗಿದೆ. ಊಟ ಮಾಡಿಕೊಂಡು ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಅಲ್ವಾ, ಕಂಫರ್ಟಬಲ್. ಮನದು ಅದು ಫಿಕ್ಸ್ಡ್ ಪ್ಲೇಸ್ ಆಗೋಗಿದೆ. ಇದು ನಂದು ಇವಾಗ ಫಿಕ್ಸ್ಡ್ ಪ್ಲೇಸ್ ಆಗೋಗಿದೆ. ತರ್ತೀನಿ ನಂದು. ಹೊರಗಡೆ ಇವತ್ತು ಕ್ಲೈಮೇಟ್ ಹೆಂಗಿದೆ ಅಂದರೆ ಫುಲ್ ಕ್ಲೌಡಿಯಾಗಿ, ಇನ್ನೇನು ಮಳೆ ಬರತ್ತೆ ಅಂತ ಅನಿಸುತ್ತೆ, ಹಂಗಿದೆ. ಇವತ್ತೆಲ್ಲ ಬಿಸಿಲೇ ಬಂದಿಲ್ಲ ಹೊರಗಡೆ. ರೋಡು ಫುಲ್ ಖಾಲಿಯಾಗಿ.
ಕಲಿಯಾಗಿ ಕಾಣಿಸ್ತಾ ಇದೆ. ಮಳೆ ಬರೋ ಎಲ್ಲ ಸೂಚನೆಗಳು ಇದೆ. ಹಿಂಗಿದ್ದಾಗನೇ ಆಗೋದು. ಮಲ್ಕೊಂಡು ಒಳ್ಳೆ ನಿದ್ದೆ ಮಾಡಬೇಕು ಅನ್ಸತ್ತೆ, ಇಲ್ಲಾಂದ್ರೆ ಬಿಸಿ ಬಿಸಿಯಾಗಿ ಏನಾದರೂ ಕಾಫಿ ಕುಡಿತಾ ಇರಬೇಕು ಅನ್ಸುತ್ತೆ, ಇಲ್ಲ ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇರತ್ತೆ. ಬೇಡ್ದಲ್ಲೇ ಇರೋ ಕೆಟ್ಟ ಕ್ರೇವಿಂಗ್ಸ್ ಎಲ್ಲ ಇಂಥ ಕ್ಲೈಮೇಟಲ್ಲೇ ಆಗೋದು. ಅದಕ್ಕೆ ಪಾಯಸ ಬಿಸಿ ಇಟ್ಟಿದ್ದೀನಿ. ನೆನ್ನೆ ಸ್ವಲ್ಪ ಪಾಯಸ ಉಳ್ಕೊಂಡಿತ್ತು, ತಿಂದು ಖಾಲಿ ಮಾಡೋಣ ಅಂತ. ಏನ್ಮನು ಪಾಯಸ ಕುಡಿತೀಯಾ? ಕೊಟ್ರೆ ಚೆನ್ನಾಗಿ ಮಾಡಿದ್ನ ನೆನ್ನೆ. ಪಾಯಸದ ತರನೇ ಇತ್ತು ಅಂದ್ರೆ ಚೆನ್ನಾಗಿತ್ತು ಅಂತ. ಇವತ್ತು ಮಂಡೇ ಮರ್ತ್ಕೊಂಡೇ ಬಿಟ್ಟಿದೀವಿ ನಾವು. ಟೆಂಪಲ್ಗೆ ಹೋಗೋದು ಯಾವ ಲ್ಯಾಂಗ್ವೇಜ್ ಮನು? ಜ್ಞಾಪಕ ಇತ್ತು ಆದ್ರೂ ಮರ್ತೋದೆ ಅನ್ನೋದು. ಅದ್ರೊಳಗೆ ಜ್ಞಾಪನ ಇತ್ತು ಅಂತ ಬೇರೆ ಏನೋ ಅದೊಂದು ಅಲ್ಲೊಂದು ಡೈಲಾಗ್ ಜ್ಞಾಪಕ ಇತ್ತು ಇವತ್ತು ಹೋಗ್ಬೇಕು ಅಂತ. ಆಮೇಲೆ ಸ್ನಾನ ಮಾಡ್ಲಿಲ್ವಲ್ಲ ಮರ್ತೋದೆ ಹಂಗೆ. ಇವಾಗ ಬಿಸಿಲಿಲ್ವಾ, ಬಿಸಿಲಿದೆಯಾ ಯೋಚನೆನೇ ಇಲ್ಲ. ಮೊದಲು ಬಿಸಿನೀರಿಗೆ ಬಿಸಿಲು ಮೇಲೆ ಭಾಳ ಡಿಪೆಂಡ್ ಆಗಿದ್ವಿ. ಇವಾಗ ಬಿಸಿಲು ಇದ್ರೂ ಮ್ಯಾಟರ್ ಆಗಲ್ಲ, ಇಲ್ಲಾಂದ್ರೂ ಮ್ಯಾಟರ್ ಆಗಲ್ಲ. ವೆನ್ ಇಟ್ ಕಮ್ಸ್ ಟು ಸ್ನಾನ ಬಾಕಿದಕ್ಕೆಲ್ಲ ಮ್ಯಾಟರ್ ಆಗತ್ತೆ ಆಬ್ವಿಯಸ್ಲಿ. ಮನೆ ಇನ್ನೊಂದೇನು ಗೊತ್ತಾ, ಇಬ್ರು ಇವತ್ತು ಮ್ಯಾಚಿಂಗ್ ಹಾಕೊಂಡಿದೀವಿ ನೋಡಿಲಿ. ಸೇಮ್ ಪಿಂಚ್ ಕೊಡ್ಲಾ? ಬೇಡ. ಯಾಕೆ? ಏನು ಕಲರ್ ಡಿಫ್ರೆನ್ಸ್ ಇದೆ. ಕಲರ್ ಡಿಫ್ರೆನ್ಸ್ ಇದ್ರೂ ಆಲ್ಮೋಸ್ಟ್ ಸಿಮಿಲರ್. ನಂದು ಬ್ಲೂ. ಇದೇನಿದು? ಅದು ಬ್ಲೂ ಅಲ್ಲ, ಇದು ಪಿಸ್ತಾ ಗ್ರೀನ್. I'm a bad little chick with a body on me like no ring ring ring. Never met a girl like me in his dreams. Lit like big with a face on me. All the bad boys trying to get with me. No ring ring ring. ನಾನು ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೀನಿ, ನೀನು ಸುಮ್ಮನೆ ಪಾಯಸ ನೋಡ್ತಾ ಇದ್ದೀಯಾ. ಮಾತಿಲ್ಲ ಕತೆ ಇಲ್ಲ. ವೆಲ್ಕಮ್. ತಿನ್ಬಿಟ್ಟು ಹೇಳ್ತೀಯನೋ ಅಂತ ಕಾಯ್ಕೊಂಡು ನಿಂತಿದ್ದೀನಿ. ಆ್ಯಕ್ಚುಲಿ ನೆನ್ನೆಗಿನ ಇವತ್ತು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ತಂಗ್ಳು ಪಾಯಸ ಅಲ್ವಾ? ಯಾವುದೇ ಆಗಲಿ ವಯಸ್ಸಾಯ್ತಾ ಆದ್ರೂ ಬೆಲೆ ಜಾಸ್ತಿ ಆಗತ್ತೆ. ಹೋಗ್ಲಿ, ಈಗಲಾರು ತಿನ್ಬಿಟ್ಟು ಹೇಳು. ಒಟ್ಟಿನಲ್ಲಿ ಹೇಳಲ್ಲ. ಓಕೆ, ಕಂಟಿನ್ಯೂ. ನಮ್ಮ ಗಂಡನ ಹತ್ರ ಏನಾದರೂ ಒಂದು ರೆಸಿಪಿ ಮಾಡ್ಬಿಟ್ಟು ಅದನ್ನು ಚೆನ್ನಾಗಿದೆ ಅನ್ನಿಸ್ಕೊಳ್ಳೋದು ಭಾಳ ಕಷ್ಟ. ಹೆಂಗಿದೆ? ಅದು ಇದ್ದಂಗೆ ಇದೆ, ಪಾಯಸ ಇದ್ದಂಗೆ ಇದೆ, ಪಲ್ಯ ಇದ್ದಂಗೆ ಇದೆ, ಹಿಂಗೆ ಹೇಳೋದವರು. ಕರೆಂಟ್ ಹೋಗಿ 10 ನಿಮಿಷ ಆಗಿತ್ತು, ಸುಮ್ಮನೆ ಕುತ್ಕೊಂಡಿದ್ವಿ. ಈ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ವಾಕಿಂಗ್ ಆದರೂ ಹೋಗಿ ಬರೋಣ, ಹಿಂಗೂ ಸಂಜೆ 5 ಗಂಟೆ ಆಯಿತು ಅಂತ ಅಂದ್ಕೊಂಡು ಎದ್ದೋಗ್ತಾ ಇದ್ವಿ. ಹಂಗೆ ಬ್ಯಾಂಕ್ ಹತ್ರ ಒಂಚೂರು ಕೆಲಸ ಇತ್ತು, ಇಲ್ಲೇ ಬ್ಯಾಂಕ್ ಹತ್ರ ಇರೋದು. ಅದನ್ನು ಮುಗಿಸ್ಕೊಂಡು ಹಂಗೆ ವಾಕೆ ಹೋಗೋಣ ಬಾಮನ್ನು ಅಂತಂದೆ. ಫುಲ್ ರೆಡಿ ಆಯ್ತವ್ರೆ ಸಾಹೇಬ್ರು. ಯಾಕೆಂದ್ರೆ ನಾವ್ ಇವಾಗ ಇಲ್ಲಿ ಮೈನ್ ರೋಡಲ್ಲಿ ಹೋಗ್ಬೇಕು. ಅದಕ್ಕೇನೆ ಅಷ್ಟೊತ್ತಿಗೆ ಕರೆಂಟ್ ಬಂದೇ ಬಿಡ್ತು. ನಾವು ಎಲ್ಲ ರೆಡಿಯಾಗಿ ಓಡೋಣ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬಂತು. ಮೈಂಡ್ ಸೆಟ್ ಮಾಡ್ಕೊಂಡಿದ್ವಲ್ಲ ವಾಕಿಂಗ್ ಹೋಗೋಣ ಅಂತ. ಇಲ್ಲಾಂದ್ರೆ ಇದು ನಮ್ದು ವಾಕಿಂಗ್ ಟೈಮೇನೆ, ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾ ಇದೀವಿ. ಏನದು ಮಾತ್ರೆ ನುಂಗ್ತಾ ಇದೆಯಾ? ತಲೆನೋವು ಬಂದ್ಬಿಟ್ಟೈತಂತೆ ಅವರಿಗೆ. ಅದಕ್ಕೆ ಟ್ಯಾಬ್ಲೆಟ್ ತಗೊಂತವ್ರೆ. ಹೋಗಿ ಹೊರಗಡೆ ಫ್ರೆಶ್ ಗಾಳಿಯಲ್ಲಿ ಓಡಾಡ್ಕೊಂಡು ಬಂದ್ರೆ ಸರಿ ಹೋಗತ್ತೆ. ನಾವು ಮಾಡೋ ಟ್ರಿಕ್ಕು ಇದು. ನಾವು ಇಮ್ಮಿಡಿಯೇಟ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳಲ್ಲ. ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬೇಕು, ಇನ್ನು ಆಗದ್ದೇ ಇಲ್ಲ ವಿತೌಟ್ ಮೆಡಿಕೇಶನ್ ಅಂದಾಗ ಮಾತ್ರ ಮೆಡಿಸನ್ ತೊಗೊಳ್ಳೋದು, ಇಲ್ಲ ಅಂದ್ರೆ ತಗೊಳ್ಳಲ್ಲ ನಾನು. ತಲೆನೋವೇನಾದ್ರು ಬಂದ್ರೆ ಹಿಂಗೋಗಿ ಫ್ರೆಶ್ ಗಾಳಿ ತಗೊಂತೀನಿ. ಈ ತರ ಏನೇನೋ ಒಂದು ಮಾಡ್ಕೊಂತ ಇರ್ತೀನಿ. ಓಡೋಣ ಮನು. ಕುಡಿತೀಯಾ ಕಾಫಿ? ಇರ್ಲಿ ತಾವಮ್ಮನ. ನಂದೇನೋ ಡೈಲಾಗ್ ಹೊಡಿತಾ ಇದ್ದೆ, ಕಾಫಿ ಒಂಚೂರು ತಣ್ಣಗಾಗಿ ಹೋಗೈತೆ ಅಂತ. ಅದಕ್ಕೆ ಹೊರಗಡೆ ಹೋಗೋದು ನಾನು ಕಾಫಿ ಕುಡಿಯಕ್ಕೆ. ನೋಡಿ, ಈ ತರ ಏನಾದ್ರು ಹೊರಗಡೆ ಬಂದ್ರೆ ಇವೊಂದೆಲ್ಲ ಹಿಂಗೆ 10 ಹೆಜ್ಜೆ ಡಿಫ್ರೆನ್ಸ್ ಅಲ್ಲೇ ಸಿಗ್ತಾರ ಇವರೆಲ್ಲ. ಸ್ಪಾಯಿಲ್ ಆಗ್ತೀವಿ. ಸ್ಪಾಯಿಲಿಂಗ್ ಕಿಡ್ ಅಂದ್ರೆ ಒಳ್ಳೆ ಜಾಗ, ಬಟ್ ನಾವೇನಿಲ್ಲಪ್ಪ, ನಾವು ತುಂಬಾ ಡಿಸೆಂಟ್ ಕಿಡ್ಡು. ನಾವು ಆ ಕಡೆ ಎಲ್ಲ ಕಣ್ಣು ಹೋಗಲ್ಲ, ಹಿಂಗೆ ಹಾಕೊಂಡು ಹೋಗ್ತೀವಿ. ಅಂತ ಪರಿ ಇಷ್ಟನೂ ಆಗಲ್ಲ ನನಗೆ. ಬಂದಿದ್ದ ಕೆಲಸ ಆಯಿತು. ಸಂಜೆ ಟೈಮಲ್ಲಿ ಬಂದ್ರೂ ಕೆಲಸ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಹಂಗಂಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ರೋಡಿಗೆ ಬಂದು ವಿಂಡೋ ಶಾಪಿಂಗ್ ಮಾಡಿಲ್ಲ ಅಂದರೆ ಹಿಂಗೆ ಅಂತ ಒಂದು 2-3 ಅಂಗಡಿ ಹೋದ್ವಾ? 2-3 ಅಂಗಡಿ ಹೋದ, ಎಲ್ಲ ಇಷ್ಟ ಆಗಿದೆ. ಇವಾಗ ದುಡ್ಡು ಹೊಂಚ್ಕೊಂಡು ಬಂದು ಇದೆಲ್ಲ ಪುಂಕ್ತಾ ಇರೋದವರು. ಆಕ್ಚುಲಿ ಪ್ಲಾನ್ ಇದೆ ಅದೆಲ್ಲ ತಗೋಬೇಕು ಅನ್ನೋದು. ಏನೇನು ಅಂತ ತಗೊಂಡಾಗ ಹೇಳ್ತೀನಿ. ಹಂಗೆ ಒಂದು ಪ್ರೈಸ್ದು ಒಂದು ಐಡಿಯಾ ಸಿಗತ್ತಲ್ಲ ಅಂತ ಹೋಗಿ ಪ್ರೈಸ್ ರೇಂಜು ವೆರೈಟಿಗಳು ಕೇಳ್ಕೊಂಡು ಬಂದ್ವಿ ಅಷ್ಟೇ. ಇವಾಗ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಹೋಗಿ ವಿಂಡೋ ಶಾಪಿಂಗ್ ಎಲ್ಲ ಮಾಡ್ಕೊಂಡು
ಬಂದ್ವಿ. ನಿದ್ದೆ ಬರ್ತಾ ಇದೆ ನನಗೆ, ನಿದ್ದೆ ಸರಿ ಹೋಗಿಲ್ಲ. ಬೆಳಗ್ಗೆ ಎದ್ದಾಗನು ನಿದ್ದೆ ಸಾಕಾಗ್ಲಿಲ್ಲ. ಅದಾದ್ಮೇಲೆ ಏನಾದ್ರು ತಿಂದು ಮಲ್ಕೊಳ್ಳೋಣ ಅನ್ಕೊಂಡು ಹೋದ್ನ, ಆಗ್ಲೇ ಇಲ್ಲ. 1:15 ಆಗೋಯ್ತು. ಇನ್ನೇನ್ ಮಲ್ಗೋದು ಅನ್ಕೊಂಡು ಸುಮ್ಮನೆ ಆದೆ. ಇನ್ನೊಂದು ಮಧ್ಯಾಹ್ನ ಟೈಮು ಇವಾಗ ನಿದ್ದೆ ಮಾಡ್ತಾ ಇಲ್ಲ ನಾನು. ನೈಟ್ ನಿದ್ದೆ ಬರಲ್ಲ. ಆಮೇಲೆ ನೈಟ್ ನಿದ್ದೆ ಬಂದಿಲ್ಲ ಅಂದ್ರೆ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ. ಅದೇ ರೊಟೀನ್ ಕಂಟಿನ್ಯೂ ಆಗೋಗ್ಬಿಡತ್ತೆ. ಸೊ ಅದಕ್ಕೆ ಆಲ್ಮೋಸ್ಟ್ ಒಂದು 2-3 ವೀಕ್ಸ್ ಇಂದಾನು ಮಧ್ಯಾಹ್ನ ಟೈಮ್ ಮಲ್ಕಂತ ಇಲ್ಲ ಇವಾಗ. ಎಷ್ಟೇ ಕಷ್ಟ ಆದ್ರೂ ಅವಾಯ್ಡ್ ಮಾಡ್ತೀನಿ. ಆದ್ರೂ ನೈಟ್ ನಿದ್ದೆ ಬರೋದು ಲೇಟೇ ಆಗತ್ತೆ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆಯಲ್ಲ, ಲೇಟಾಗಿ ಮಲಗಿ ಹಾಗಾಗಿ. ಮತ್ತೆ ಇವಾಗ ಏನ್ ಸಮಾಚಾರ ನಿಂದು? ಏನಿಲ್ಲ, ಕಾಫಿ ಕುಡಿಯೋದು. ಅದಕ್ಕೆ ನಾನು ಕೇಳಿದ್ದು ಏನ್ ಸಮಾಚಾರ ನಿಂದು ಅಂತ. ನಂಗೆ ಗೊತ್ತಿತ್ತು. ಏನ್ ಬಂದೇ ಇಲ್ಲಲ್ಲ, ಕೈಯಲ್ಲಿ ಪರ್ಸ್ ಇದೆ ಎಲ್ಲ ಹಿಡ್ಕೊ, ಇಲ್ಲಿ ತೋರಿಸ್ತೀನಿ. ಹಿಂಗ್ ಬರ್ಬೇಕಿತ್ತು ಇಷ್ಟೊತ್ತಿಗೆ. ಹಿಂಗೆ ಮಂಜು ಅಂತ. Trade the currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good.